ಪ್ರಸಾದ ತಗೋ ಭಾವಂಗ್ ತಿನ್. ಸರಿ ಅಕ್ಕ. ನಮಸ್ಕಾರ. ನಮಸ್ಕಾರ. ನೋಡಿ, ನಮ್ಮ ನರಸಿಂಹ ಬೆಳಿಗ್ಗೆಯಿಂದ ಏನು ತಿಂದಿಲ್ಲ. ಅವನು ಊಟ ಮಾಡೋದಕ್ಕೆ ಸ್ವಲ್ಪ ಅವಕಾಶ ಕೊಡ್ತೀರಾ? ಊಟ ಬೇಡ ಅಂತೆ. ಹಾಗಂದ್ರೆ ಹೇಗಪ್ಪ? ಒಂದು ಕೆಲಸ ಮಾಡು, ಸ್ವಲ್ಪ ಪ್ರಸಾದ ಆದ್ರೂ ತಗೋಪ್ಪ ಅಂತ ಹೇಳಿದ್ನಲ್ಲ. ಹಣ್ಣು ಕಾಯೋ. ಪ್ರಸಾದ ಅಂದ್ರೆ ಇನ್ನೇನ್ ಡಬ್ಬಿ ತೆಗಿತಾರೀಗ? ಸಾವಿತ್ರಿ, ಬೇಗ ಬಾಮ್ಮ, ಎಲ್ರಿಗೂ ಊಟ ಬಡಿಸ್ಬೇಕು. ಅಮ್ಮ, ಅದು ಪ್ರಸಾದ ಇನ್ನೂ ಕೊಟ್ಟಿಲ್ವ ನರಸಿಂಹನ್ಗೆ? ಈ ಡಬ್ಬಿ ತೆಗಿಯಕ್ಕಾಗ್ತಿಲ್ಲ ಅಮ್ಮ. ಅದನ್ನ ನರಸಿಂಹನ್ ಕೇಳ್ಕೊಡು. ಡಬ್ಬಿ ತೆಗೆದು ಪ್ರಸಾದ ನರಸಿಂಹ ತಗೋತಾನೆ. ನೀನ್ ಬೇಗ ಬಾ. ಈಗ ಡಬ್ಬಿ ನರಸಿಂಹನ್ ಕೆನಲ್ಲಿದೆ. ನರಸಿಂಹ ತೆಗಿತಾನೆ. ಕೌಂಟ್ ಡೌನ್ ಶುರು ಮಾಡು. 10 9 1 ಡಬ್ಬಿ ಓಪನ್ ಆಗಿಲ್ಲ. ಬಿದ್ದಿದ್ದು ಪಾಯಸದ ಪಾತ್ರೆ. ಎಲ್ಲ ಫ್ಲಾಪ್ ಶೋ ಆಯ್ತು. ಅಯ್ಯೋ ಅಯ್ಯೋ ಅಯ್ಯೋ, ಪಾಯಸ ಎಲ್ಲ ಚೆಲ್ಬಿಟ್ಟಿಯಲ್ಲೇ. ಪತಿ ನಿಗಾ ಮಾಡಿಕೊಂಡು ತರಕಾಗಲ್ವಾ ನಿಂಗೆ? ಹಬ್ಬದ ದಿವಸ ಪಾಯಸ ಚೆಲ್ಲಿದ್ರೆ ಅಂತಾರೆ. ಹಾಗಿರತ್ತೆ. ಹಬ್ಬದ ದಿವಸ ಹೀಗೆಲ್ಲ ಬೈಬಾರ್ದು ಅವಳನ್ನ. ಪಾಪ ಅವಳೇನ್ ಮಾಡ್ತಾಳೆ? ಬಿಸಿ ಅಂತ ಕಾಣುತ್ತೆ, ಕೈ ಜಾರಿದೆ. ಅಲ್ಲವಾ, ಹಬ್ಬ ಪಾಯಸ ಚೆಲ್ಲೋಗೈತೆ. ಏನ್ ಮಾಡಕ್ಕಾಗುತ್ತೆ? ಇನ್ನೊಂದ್ಸಲ ಪಾಯಸ ಮಾಡಿದ್ರೆ ಆಯ್ತು. ಅದೇ ನನಗೆ ಊಟ ಬೇಡ, ಏನು ಬೇಡ, ನಾನು ಹೋಗ್ತಾ ಇದ್ದೀನಿ. ನಿಮ್ಮನ್ನ ನಂಬಲ್ಲ, ನಾನೇ ಬೇಟೆ ಆಡ್ತೀನಿ. ಜಗ್ಗು, ನಿನಗೆ ಹೇಗೆ ನರಸಿಂಹನ ಮೇಲೆ ದ್ವೇಷ ಇದೆಯೋ ನನಗೂ ಹಾಗೆ ದ್ವೇಷ ಇದೆ. ಬಾಯಿ, ದ್ವೇಷ ಇದ್ದಿದ್ರೆ ಸೋತಾಗ ರೋಷ ಬರುತ್ತೆ, ಮಗು ಬರಲ್ಲ. ಎಲ್ಲ ಫೇಲ್ ಆದ್ರೂ ನನ್ಗೊಂದು ಗುರಿ ಅನ್ನೋದಿದೆ, ಅದ್ಯಾವತ್ತೂ ತಪ್ಪಲ್ಲ. ಏನೋದು? ಇವತ್ತು ರಾತ್ರಿ ನವಗ್ರಹ ಶಾಂತಿಗೆ ಅಂತ ಕೊಂಡ ಹಾಕ್ತಾರೆ. ಹರಕೆ ಮಾತ್ರ ಕೆಂಡ ಹಾಯ್ತಾರೆ. ಆ ಟೈಮ್ನಲ್ಲಿ ನಿನ್ನ ಪ್ರಯತ್ನ ನೀನು ಮಾಡು, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಯಾರೇ ಗೆದ್ರು ಬೀಳೋದು ನರಸಿಂಹನೇ.